ವಿತೌಟ್ ಆಯಿಲು ಹೇಗೆ ಚಪಾತಿ ಸುಡೋದು ಅಂತ ಇವಾಗ ನಾನು ನಮ್ಮ ಮೇಡಮ್ ಅವ್ರಿಗೆ ಕಲಿಸ್ತಾ ಇದ್ದೀನಿ. ಈ ಥರ ಜನಗಳು ಚಾಲೆಂಜಲ್ಲಿ ಗೆಲ್ಲಬೇಕು ಅಂದ್ಬಿಟ್ಟು ನನಗೆ ಗೊತ್ತಿಲ್ದಿರ ಚಪಾತಿ ಏನು ಕೆಳಗಡೆ ಹೋಯ್ತಾ? ನೀನ್ ಇವಾಗ ಒಂದು ಟೀ ಶರ್ಟ್ ತಗೊಂಡಿದ್ದಲ್ಲ, ಅದ್ರ ಮೇಲೆ ಗರ್ಲ್ಸ್ ಕ್ಯಾನ್ ಡೂ ಎನಿಥಿಂಗ್ ಅಂತ ಐತೆ. ಮತ್ತೆ ಗರ್ಲ್ಸ್ ಪರ್ಸು ಫೋನ್ ಮಾತ್ರ ಇಟ್ಕೊಳಕ್ ಆಗಲ್ವಾ? ಬ್ಯಾಗ್ಸ್ ತಗೊಂಡೋಗಿ ನಿಮ್ ಸ್ಟೂಡೆಂಟ್ಸ್ ಕೊಡಕ್ ಆಗುತ್ತೆ. ಅವ್ರು ಆಲ್ರೆಡಿ ಬ್ಯಾಗ್ಸ್ ಹಾಕೊಂಡೆ ಕಾಲೇಜಿಗೆ ಬರೋದು. 3 ಪೇರ್ 1000 ರೂಪಾಯಿ ಅಂತೆ. ಏನ್ ಬೇಡ, ನಾನು ಇನ್ನೇನ್ ಕರ್ಕೊಂಬಂದಿದ್ ನೀನು? ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ, ನಮ್ಮ ಮೇಡಮ್ ಅವರು ಸುಮ್ನೆ ಸೇಲ್ ಹತ್ರ ಕರ್ಕೊಂಡ್ ಬಂದ್ಬಿಟ್ಟು ಸೇಲ್ ಎಲ್ಲ ಸುತ್ಸಿ ಅಲ್ಲಿರೋ ಬಟ್ಟೆಗಳನ್ನೆಲ್ಲ ಕೋಳಿ ತರ ಕೆದಕ್ಬಿಟ್ಟು ವಾಪಸ್ ಕರ್ಕೊಂಡು ಹೋಗ್ತಾವ್ರೆ. ಪಾಪ ಇವನ್ ಸೇಲ್ ಅವನ್ಗೆ ನಮ್ಮ ಮೇಡಮ್ ನಂತವ್ರು 100 ಜನ ಬಂದ್ರೆ ಏನು ಗತಿ, ಒಂದು ಡಮಾರ್ ಅಷ್ಟೇ ಇವನು. ಬಟ್ಟೆ ಬೇಡ ಅಂತ ಹೇಳಿ ಏನೇನ್ ಶಾಪಿಂಗ್ ಮಾಡ್ತಾ ಇದೀರಾ ಮೇಡಮ್ ಅವರೇ? ಇಟ್ಕೋ, ಅಲ್ಲಾರೋ ಫ್ರೂಟ್ಸ್ ಅಂಗಡಿ ಮುಂದೆ ಬೈಕ್ ಹಾಕ್ಸ್ಬಿಟ್ಟು ಇಲ್ಲಾರೋ ಫ್ರೂಟ್ಸ್ ಅಂಗಡಿ ಹತ್ರ ಬಂದ್ ತಗೊಂಡಿದೀವಿ. ಯಾವ ಇವೆಲ್ಲ ಬಿಡೋದಿಲ್ಲ ಅಂತ. ಇದು ಎಣ್ಣೆಯಲ್ಲಿ ಚಪಾತಿ ಇದೆಯೋ ಇಲ್ಲ ಚಪಾತಿ ಮೇಲೆ ಎಣ್ಣೆ ಇದೆಯೋ?